ಸಮಾಧಾನ ಸಮಾರೋಹ 2026 ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಭಾರತದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 21, 22, 23 ಆಗಸ್ಟ್ 2026 ದಿನಾಂಕಗಳಂದು ವಿಶೇಷ ಲೋಕ ಅದಾಲತನ್ನು ನಡೆಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ. ಇದು ಕೇವಲ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳಿಗೆ ಮಾತ್ರ ಸಂಬಂಧಪಟ್ಟಿರತಕ್ಕಂಥದ್ದು. ಈಗಾಗಲೇ ನಾವು ಪ್ರತಿ ವರ್ಷ ಬೃಹತ್ ಲೋಕ ಅದಾಲತನ್ನು ನಡೆಸ್ತಾ ಬರ್ತಾ ಇದ್ದೇವೆ ನ್ಯಾಯಾಲಯಗಳಲ್ಲಿ. ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಪ್ರಕರಣಗಳಿಗೆ ಮಾತ್ರ ಸಂಬಂಧಿಸಿರತಕ್ಕಂಥ ವಿಶೇಷ ಲೋಕದ ಅಲ್ಲ. ಇದರ ಒಂದು ವಿಶೇಷತೆ ಏನಂತಂದ್ರೆ, ಈಗಾಗಲೇ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಪ್ರಕರಣಗಳ ಒಂದು ಲಿಸ್ಟ್ ಅನ್ನು ಕೊಟ್ಟಿರ್ತಾರೆ. ನಾವು ಆ ಲಿಸ್ಟ್ನ ಆ ಒಂದು ಪ್ರಕರಣಗಳ ಒಂದು ಫೈಲನ್ನು ನೋಡಿ ಆಯಾ ಪಕ್ಷಗಾರರಿಗೆ ನೋಟಿಸ್ ಅನ್ನು ಕೊಟ್ಟು ಇಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಮೀಡಿಯೇಷನ್ ಅನ್ನು ಮಾಡ್ತೀವಿ, ಮಧ್ಯಸ್ಥಿಕೆ ಮಾಡಿ ಇಲ್ಲಿ ಸೆಟಲ್ಮೆಂಟ್ ಮಾಡಿ ಅದನ್ನು ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಪೋರ್ಟ್ ಅನ್ನು ಮಾಡ್ತೀವಿ. ಇದರಿಂದ ಆಗುವಂತ ಉಪಯೋಗ ಏನಂತಂದ್ರೆ, ಪಕ್ಷಗಾರರು ಯಾರು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರ್ತಾರೋ, ಪ್ರಕರಣ ದಾಖಲಿಸಿರ್ತಾರೋ ಅಥವಾ ಅಪೀಲ್ ಸಲ್ಲಿಸಿರ್ತಾರೋ, ಅವರು ಮಧ್ಯಸ್ಥಿಕೆಗಾಗಿ ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿಂದ ಸುಮಾರು ಕಿಲೋಮೀಟರ್ಗಳ ಗಟ್ಟಲೆ ಅವರು ಪ್ರಯಾಣ ಮಾಡಬೇಕಾಗತ್ತೆ, ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ಅದರ ಬದಲಾಗಿ ನಮ್ಮ ತಾಲೂಕಿನವರು ನಮ್ಮ ಮಧ್ಯಸ್ಥಿಕೆ ತಾಲೂಕು ಗೌರಿಬಿದನೂರಿನ ನ್ಯಾಯಾಲಯದ ಅಂಗಳದಲ್ಲಿರ್ತಕ್ಕಂತಹ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದು ಇಲ್ಲಿ ಮಧ್ಯಸ್ಥಿಕೆಯನ್ನು ನಡೆಸಿ ಒಂದು ವೇಳೆ ಅದಕ್ಕೂ ಸಕ್ಸಸ್ ಆಯಿತು ಅಂತಂದ್ರೆ ಅದರ ವರದಿಯನ್ನು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟರೆ ಅಲ್ಲಿ ಪ್ರಕರಣ ಕ್ಲೋಸ್ ಆಗುತ್ತೆ, ಇತ್ಯರ್ಥ ಆಗುತ್ತೆ. ಈಗಾಗಲೇ ನಮಗೆ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಪ್ರಕಾರ ಏನ್ ಮ್ಯಾಟರ್ಸ್ ಬಂದಿದ್ದು ಪೆಂಡಿಂಗ್ ಇದಾವೆ ಅಂತ ಲಿಸ್ಟ್ ಕೊಟ್ಟಿದ್ದಾರೋ ಅದಲ್ದೇನೆ ನೀವು ಜನರಿಗೆ ಕೊಡುವಂತ ಒಂದು ವಿಶೇಷ ಒಂದು ಸೂಚನೆ ಏನಪ್ಪಾ ಅಂತಂದ್ರೆ, ಅವರೇನಾದ್ರೂ ಇತ್ತೀಚೆಗೆ ಏನಾದರೂ ಪ್ರಕರಣಗಳನ್ನು ದಾಖಲಿಸಿದ್ರೆ, ಅಪೀಲುಗಳನ್ನು ಸಲ್ಲಿಸಿದ್ರೆ ಅವರು ಸಹ ತಾವಾಗಿಯೇ ಸಹ ನಮ್ಮ ಒಂದು ನ್ಯಾಯಾಲಯಕ್ಕೆ ಬರ್ಬೋದು. ನಮ್ಮ ಮಧ್ಯಸ್ಥಿಕೆ ಕೇಂದ್ರಕ್ಕೆ ನಾವು ಮ್ಯಾಟರ್ನ ರೆಫರ್ ಮಾಡ್ತೇವೆ, ನಂತರ ಅದರ ಒಂದು ರಿಪೋರ್ಟ್ನ ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಡ್ತೇವೆ. ಈಗ ಯಾವ್ಯಾವ ಪ್ರಕರಣಗಳು ಲೋಕ ಅದಾಲತ್ಗೆ ಅರ್ಹವಾಗಿರ್ತಕ್ಕಂಥವು ಅನ್ನೋದು ಹೇಳೋದಾದ್ರೆ, ಬ್ಯಾಂಕಿಂಗ್ ಮತ್ತು ವಿಮಾ ಸಂಬಂಧಿತ ಪ್ರಕರಣಗಳು, ನಾಗರಿಕ ಕಾನೂನು ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರದ ಪ್ರಕರಣಗಳು, ಗ್ರಾಮೀಣ ವ್ಯಾಜ್ಯಗಳು ಮತ್ತು ರೈತರ ಸಮಸ್ಯೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು, ಇತರೆ ಕ್ರಿಮಿನಲ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಕಾಮಗಾರಿ ಮತ್ತು ಕೈಗಾರಿಕಾ ಕಾನೂನುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಭೂ ಸ್ವಾಧೀನ ಮತ್ತು ಪುನರ್ವಸತಿ ಪ್ರಕರಣಗಳು, ಆಸ್ತಿ ತೆರಿಗೆ ಪ್ರಕರಣಗಳು, ಬಾಡಿಗೆ ನಿಯಂತ್ರಣ ಮತ್ತು ಸಾರ್ವಜನಿಕ ಆವರಣ ಕಾಯ್ದೆ ಪ್ರಕರಣಗಳು, ಸೇವಾ ಕಾನೂನುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು ಹಾಗೂ ವರ್ಗಾವಣೆ ಅರ್ಜಿಗಳು. ಈ ಎಲ್ಲ ಇದು ಹೇಗಿದೆ ಅಂತಂದ್ರೆ, ಮ್ಯಾಕ್ಸಿಮಮ್ 99% ಪ್ರಕರಣಗಳು ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂದು ವೇಳೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ರೆ ಅಂತಹ ಪಕ್ಷಗಾರರು ನೇರವಾಗಿ ಗೌರಿಬಿದನೂರಿನ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದು ಇಲ್ಲಿ ಒಂದು ಅಹವಾಲನ್ನ ಮಾಡಿ, ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಯಾರ್ಯಾರಿರ್ತಾರೆ, ನುರಿತ ಮಧ್ಯಸ್ಥಿಕೆಗಾರರಿರ್ತಾರೆ, ನ್ಯಾಯಾಧೀಶರು ಇರ್ತಾರೆ, ವಕೀಲರು ಇರ್ತಾರೆ, ಎಲ್ಲರ ಸಹಾಯ ಪಡ್ಕೊಂಡು ಮಧ್ಯಸ್ಥಿಕೆಯಲ್ಲಿ ಪಾಲ್ಗೊಂಡು ಒಂದು ವೇಳೆ ಕೇಸು ಇತ್ಯರ್ಥ ಆಯಿತು, ಸಕ್ಸಸ್ ಆಯಿತು ಅಂತಂದ್ರೆ ಅದನ್ನ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಪೋರ್ಟ್ ಮಾಡ್ತೇವೆ, ಕೇಸಲ್ಲಿಗೆ ಇತ್ಯರ್ಥಗೊಳ್ಳುತ್ತೆ. ಯಾರೂ ಸಹ ಒಂದು ಪೈಸೆ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ, ಸಮಯ ಉಳಿಯುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲಿರ್ತಕ್ಕಂಥ ವಕೀಲರನ್ನು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೋ ನೆಸೆಸಿಟಿ ಇಲ್ಲ. ಹಂಗಾಗಿ ಈ ಒಂದು ಗೌರಿಬಿದನೂರಿನ ಸಾರ್ವಜನಿಕರಲ್ಲಿ ಮನವಿ, ಈ ಒಂದು ಸಮಾಧಾನ ಸಮಾರೋಹ 2026 ಶೀರ್ಷಿಕೆಯ ಅಡಿಯಲ್ಲಿ ಏನ್ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ವಿಶೇಷ ಲೋಕ ಅದಾಲತನ್ನ ಹಮ್ಮಿಕೊಂಡಿದೆ, ಅದರಲ್ಲಿ ಪಾಲ್ಗೊಂಡು ಉಪಯೋಗ ಪಡ್ಕೋಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇದ್ದಾರೆ.